ಮಳೆಗಾಲ ಶುರುವಾಗಿತ್ತು. ಹಳ್ಳಿ ತುಂಬಾ ಮಳೆ ಸುರಿಯುತ್ತಿತ್ತು. ಮನೆಯೊಳಗೆ ಅತ್ತೆ ಕಿಟಕಿಯಿಂದ ಹೊರಗೆ ನೋಡುತ್ತಾಳೆ. ಅಯ್ಯೋ, ಇಷ್ಟು ಮಳೆ ಬರುವಾಗ ಏನಾದ್ರೂ ಬಿಸಿ ಬಿಸಿ ತಿಂಡಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಎಂದುಕೊಂಡಳು. ಸೊಸೆ ಅಡುಗೆ ಮನೆಯಲ್ಲಿ ಚಹಾ ಮಾಡಿ ಅತ್ತೆಗೆ ತಂದು ಕೊಡುತ್ತಾಳೆ. ಲತಾ, ಚಹಾ ಚೆನ್ನಾಗಿ ಮಾಡಿದ್ದೀಯಾ? ಆದರೆ ಮಳೆಯ ಮಜಾ ತಾನೇ ಬಿಸಿ ಬಿಸಿ ಏನಾದ್ರೂ ತಿಂದಾಗ ಬರುತ್ತೆ. ಸೊಸೆ, ಅಮ್ಮ ನಿಮಗೆ ಒಂದು ಹೊಸ ಅಡುಗೆ ಮಾಡಿ ಕೊಡುತ್ತೇನೆ ನೋಡಿ ಎಂದು ಹೇಳಿ ಅಡುಗೆ ಮನೆಗೆ ಹೋಗುತ್ತಾಳೆ. ಲತಾಗೆ ತನ್ನ ಅಜ್ಜಿಯಿಂದ ಕಲಿತ ಮ್ಯಾಜಿಕ್ ಪಾನಿಪುರಿ ರೆಸಿಪಿ ನೆನಪಿಗೆ ಬರುತ್ತದೆ. ಅವಳು ಪಾನಿಪುರಿ ಮಾಡಲು ತಯಾರಿ ಶುರು ಮಾಡುತ್ತಾಳೆ. ಅದೇ ಸಮಯದಲ್ಲಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ಅತ್ತೆ ಕುತೂಹಲದಿಂದ ನೋಡುತ್ತಾಳೆ. ಏನಮ್ಮ, ಮಳೆಯಲ್ಲೇ ಪಾನಿಪುರಿ ಮಾಡ್ತೀಯಾ? ಈ ಕಾಲಕ್ಕೆ ಸರಿಯಾಗತ್ತಾ? ಸೊಸೆ ನಗುತ್ತಾ, ಅತ್ತೆ ಸ್ವಲ್ಪ ಹೊತ್ತು ಕಾಯಿರಿ, ನೀವು ಎಂದು ಸವಿಯದ ಪಾನಿಪುರಿ ಸಿಗತ್ತೆ. ಅವಳು ಹಸಿರು ಪುದೀನ, ಕೊತ್ತಂಬರಿ, ಶುಂಠಿ, ಮೆಣಸಿನಕಾಯಿ ಸೇರಿಸಿ ಪಾನಿ ತಯಾರಿಸುತ್ತಾಳೆ. ಆದರೆ ಅದಕ್ಕೆ ಕೊನೆಗೆ ಆ ಮ್ಯಾಜಿಕ್ ಮಸಾಲೆ ಸ್ವಲ್ಪ ಹಾಕುತ್ತಾಳೆ. ಸುವಾಸನೆಯ ಗಾಳಿ ಮನೆ ತುಂಬಿ ಹರಡುತ್ತದೆ. ಮಕ್ಕಳು, ಗಂಡ ಎಲ್ಲರೂ ಮನೆಗೆ ಬಂದರು. ಅತ್ತೆ ಇನ್ನೂ ಅನುಮಾನದಿಂದ, ಇಷ್ಟು ಸುಗಂಧ ಹೇಗೆ ಸಾಧ್ಯವೇ? ಇವಳಿಗೆ ಯಾವುದಾದರೂ ಮಂತ್ರ ಗೊತ್ತಾ? ಅಂಜಲಿ, ಅಮ್ಮ, ಇಷ್ಟು ಚೆನ್ನಾದ ವಾಸನೆ ಏನು ಮಾಡಿದ್ದೀರಾ? ಕಾರ್ತಿಕ್, ನಾನೇ ಮೊದಲಿಗೆ ತಿಂತೀನಿ. ಆಗ ಸೊಸೆ ಎಲ್ಲರಿಗೂ ಪಾನಿಪುರಿ ಬಡಿಸುತ್ತಾಳೆ. ಮೊದಲಿಗೆ ಅತ್ತೆ ತಿನ್ನುತ್ತಾಳೆ. ಆಹಾ, ರುಚಿ ಅಷ್ಟೊಂದು ಅದ್ಭುತವಾಗಿರುತ್ತದೆ, ಬಾಯಲ್ಲಿ ಕರಗುವಂತಿರುತ್ತದೆ. ಮಸಾಲೆಯ ಸ್ವಾದ, ಪುರಿಯ ಕರಕರೆ, ಬಿಸಿ ಬಿಸಿ ಪಾನೀಯ ಚುರುಕು, ಅವಳಿಗೆ ಹೀಗೊಂದು ರುಚಿ ಜೀವನದಲ್ಲಿ ಎಂದೂ ಸಿಕ್ಕಿರಲಿಲ್ಲ. ಸೊಸೆ, ಇದು ಯಾವ ಪಾನಿಪುರಿ? ಮಳೆಯ ದಿನದಲ್ಲಿ ಬಿಸಿ ಬಿಸಿ ಇಷ್ಟು ಮಧುರವಾದ ಸ್ವಾದ, ನಿಜಕ್ಕೂ ಅದ್ಭುತ. ಅತ್ತೆ ಹೇಳುತ್ತಾಳೆ, ಲತಾ, ನಿನ್ನ ಕೈಯಲ್ಲಿ ದೇವರ ವರವಿದೆ. ನೀನು ಹೀಗೆ ಮನೆಗಷ್ಟೇ ಸೀಮಿತವಾಗಬೇಡ, ಅಂಗಡಿ ತೆರೆ. ಎಲ್ಲರಿಗೂ ಈ ಮ್ಯಾಜಿಕ್ ಪಾನಿಪುರಿ ತಿನ್ನೋ ಅವಕಾಶ ಸಿಗಲಿ. ಸೊಸೆ ಲತಾ ತನ್ನ ಅತ್ತೆಯ ಆಶೀರ್ವಾದದೊಂದಿಗೆ ಹಳ್ಳಿಯ ಬೀದಿಯಲ್ಲಿ ಒಂದು ಸಣ್ಣ ಮ್ಯಾಜಿಕ್ ಪಾನಿಪುರಿ ಅಂಗಡಿ ಶುರು ಮಾಡುತ್ತಲೇ. ಮಳೆಗಾಲದ ಮಧ್ಯದಲ್ಲಿ ಈ ಸುದ್ದಿ ಹಳ್ಳಿಯೆಲ್ಲ ಹರಡುತ್ತದೆ. ಲತಾ ಮಾಡಿದ ಪಾನಿಪುರಿ ಅಂದ್ರೆ ಖಾಸ ಮ್ಯಾಜಿಕ್ ಇದೆ ಅಂತೆ ಎಂದು ಎಲ್ಲರೂ ಬಂದು ತಿನ್ನುತ್ತಾರೆ. ಮಳೆ, ಬಿಸಿ ಬಿಸಿ ಪುರಿ, ಮಸಾಲೆಯ ನೀರು, ಜನರ ಮನಸ್ಸೇ ಹೊಸದಾಗಿ ತಾಜಾ ಆಗುತ್ತದೆ. ಇದು ಇಂದಿನ ಕತೆ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ.